ನಮಸ್ಕಾರ ವೀಕ್ಷಕರೇ, ಈ ದಿನದ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮನೆ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ಅಲರ್ಜಿಕ್ ರೆನೈಟಿಸ್ ಅಂದರೆ ಅಲರ್ಜಿಯಿಂದ ಆಗ್ತಕ್ಕಂಥ ನೆಗಡಿಗೆ ಯಾವ ರೀತಿ ಬರುತ್ತದೋ, ಅದು ಹೆಂಗಾಗತ್ತೆ, ಅದಕ್ಕೆ ಮನೇಲೇ ಔಷಧಿನ ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲರ್ಜಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಆಗದೇ ಇರೋಂಥ ವಸ್ತುಗಳು ಅಂತ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ಧೂಳಿಗೆ ಹೋಗ್ತೀವಿ, ಅಥವಾ ಈ ಶೀತಕ್ಕೆ ಹೋಗ್ತೀವಿ, ಅಥವಾ ಶೀತ ಪದಾರ್ಥಗಳು ತಗೊಳ್ತೀವಿ. ಈ ಥರ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ನೆಗಡಿ ಸ್ಟಾರ್ಟ್ ಆಗುತ್ತೆ. ಆ ನೆಗಡಿ ಲಕ್ಷಣಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮೂಗಲ್ ನೀರು ಬರೋದು, ಆಮೇಲೆ ಶೀನ್ ಬರೋದು, ಇದು ಮೇನ್ ಲಕ್ಷಣಗಳು. ನೆಗಡಿ ತುಂಬ ಥರ ನೆಗಡಿ ಆಗುತ್ತೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಗಟ್ಟಿ ಕಫ ಬರೋದು, ಅಥವಾ ಮೂಗು ಕಟ್ಕೊಂಡಂಗೆ ಆಗೋದು, ಅದು ಒಂಥರ ಸಿಂಪ್ಟಮ್. ಅದು ಬೇರೆ ಥರ ಸಿಂಪ್ಟಮ್, ಅಂದರೆ ಇನ್ಫೆಕ್ಷನ್ ಆಗ್ತಕ್ಕಂಥ ನೆಗಡಿ, ಅದು ಇನ್ಫೆಕ್ಷನಿಂದ ಆಗ್ತಕ್ಕಂಥ ನೆಗಡಿ. ಸೊ ಈ ಅಲರ್ಜಿ ನೆಗಡಿ ಅಂತ ಹೇಳಿದ್ರೆ ಈ ರೀತಿ, ಅಂದರೆ ಮೂಗಲ್ ನೀರು ಬರೋದು, ಆಮೇಲೆ ಶೀನ್ ಬರೋದು, ಇದು ಮೇನ್ ಲಕ್ಷಣಗಳು. ಸೊ ಅದು ಯಾಕೆ ಮೇನಾಗಿ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಅಲರ್ಜಿ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಒಳಗೆ ಹಿಸ್ಟಮೆನ್ಸ್ ಅಂತ ಇರುತ್ತೆ. ಆ ಹಿಸ್ಟಮೆನ್ಸ್ ಕೊರತೆಯಿಂದ ನಮಗೆ ಅಲರ್ಜಿ ಆಗ್ತಕ್ಕಂಥ ನೆಗಡಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಆಗಿರ್ಬೋದು, ಒಂದು ಊರಲ್ಲಿ ಆಗಿರ್ಬೋದು, ಒಂದು ಸೆಟ್ ಆಫ್ ಜನಗಳನ್ನ, ಒಂದೇ ಕಡೆ ವರ್ಕ್ ಮಾಡ್ತಕ್ಕಂಥ ಜನಗಳನ್ನ ತಗೊಂಡ್ರೆ ಅದರಲ್ಲಿ ಒಂದು 10 ಜನಕ್ಕೆ ನೆಗಡಿ ಬರ್ತಾ ಇರುತ್ತೆ. ಇನ್ನು ಉಳುಕಿದ್ದು ಸೇಮ್ ಪ್ರದೇಶದಲ್ಲಿರ್ತಾರೆ, ಸೇಮ್ ಎಲ್ಲ ಇರುತ್ತೆ, ಹಂಗಾದ್ರೂ ಕೂಡ ಅವರಿಗೆ ಯಾವುದೇ ಥರ ನೆಗಡಿ ಆಗಲ್ಲ, ಅಲರ್ಜಿ ಆಗಲ್ಲ. ಸೊ ಅಂದರೆ ಆ 10 ಜನದಲ್ಲಿ ಆ ಹಿಸ್ಟಮೆನ್ಸ್ ಅಂತ ನಮ್ಮ ಬಾಡಿ ಒಳಗೆ ಏನಿರುತ್ತಲ್ವ, ಅದರದ್ದು ಕೊರತೆ ಆಗಿರುತ್ತೆ. ಸೊ ಹಂಗಾಗಿ ಆ ನೆಗಡಿ ಬರುತ್ತೆ. ಸೊ ಆ ಹಿಸ್ಟಮೆನ್ಸ್ನ ನಾವು ಯಾವ ರೀತಿ ನಾವು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಧಾನ ಪರಿವರ್ಜನೆ ಅಂತ ಹೇಳ್ತಾರೆ. ನಿಧಾನ ಪರಿವರ್ಜನೆ ಅಂತ ಹೇಳಿದ್ರೆ, ಯಾವುದರಿಂದ ನಮಗೆ ನಮ್ಮ ದೇಹಕ್ಕೆ ಆ ಕಾಯಿಲೆ ಬರ್ತಾ ಇದೆಯೋ ಅದನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಧೂಳಿಂದ ಅಲರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಧೂಳಿಗೆ ಹೋಗುವಾಗ ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಮಾಸ್ಕ್ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಕರ್ಚೀಫ್ ಅಡ್ಡ ಇಟ್ಕೊಳ್ಳೋದಾಗಿರ್ಬೋದು, ಆ ರೀತಿ. ನೆಕ್ಸ್ಟ್ ನಾವು ಇವಾಗ ಮನೇಲೆ ಯಾವ ರೀತಿ ನಾವು ಇಂದ ಬರ್ತಕ್ಕಂಥ ನೆಗಡಿನ ನಾವು ದೂರ ಮಾಡ್ಕೋಬೋದು ಮತ್ತೆ ಹೋಗ್ಲಾಡ್ಸ್ಕೋಬಹುದು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಅರಿಶಿನ, ಕಲ್ಸಕ್ಕರೆ, ಏಲಕ್ಕಿ, ಮತ್ತೆ ಲವಂಗ, ಮೆಣಸು ಮತ್ತೆ ಶುಂಠಿ. ಇದನ್ನ ತಯಾರು ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ. ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅರಿಶಿನ ಒಂದ್ ಸಪ್ರೇಟ್ ಆಗಿ ಕುಟ್ಟಿ ಪುಡಿ ಮಾಡ್ಕೋಬಹುದು, ಅಥವಾ ಅರಿಶಿನ ಪುಡಿ ತಗೋಬಹುದು. ಈ ಮಾಮೂಲಾಗಿ ಹೊರಗಡೆ ಸಿಗ್ತಕ್ಕಂಥ ಅರಿಶಿನಗಿಂತನೂ ಕೂಡ ನಾವು ಕುಟ್ಟಿದ ಅರಿಶಿನ, ಮನೇಲೆ ಅರಿಶಿನ ಕೊಂಬು ತಗೊಂಡು ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಅರಿಶಿನ ಯೂಸ್ ಮಾಡೋದು ಒಳ್ಳೇದು. ಇವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಅರಿಶಿನ ಪುಡಿ ರೆಡಿ ಇದೆ. ಇದನ್ನ ನಾವ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪಾರ್ಟ್ ಅರಿಶಿನ ತಗೊಂಡ್ರೆ ನಾವು ಇದನ್ನ ದಿನ ಮಾಡ್ಕೋಬೇಕು ಅಂತಾನು ಏನೂ ಅಲ್ಲ. ಒಂದೇ ಸರಿಗೆನೆ ನಾವು ಮಾಡಿಟ್ಕೊಂಡು ನಾವು ದಿನ ತಗೊಳ್ತಾನೂ ಬರ್ಬೋದು. ಇವಾಗ ನಾವು ಒಂದು ಪಾರ್ಟ್ ಅರಿಶಿನ ತಗೊಂಡ್ರೆ ಒಂದು ಪಾರ್ಟ್ ಕಲ್ಸಕ್ಕರೆ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 1/4 ಚಮಚದಷ್ಟು ಈ ಮೆಣಸು ತಗೋಬೇಕು, ಅರ್ಧ ಚಮಚದಷ್ಟು ಲವಂಗ ತಗೋಬೇಕು. ಲವಂಗ ಈ H1N1 ಬಂತಲ್ವಾ, ಆ ಥರ ವೈರಲ್ ಇಂದ ಬರ್ತಕ್ಕಂಥ ನೆಗಡಿ ಕೂಡ ನಾವು ಹೋಗ್ಲಾಡಿಸ್ಕೋಬಹುದು. ಅದ್ರ ಜೊತೆಗೆ ಏಲಕ್ಕಿ ತಗೋಬೇಕು, ಅಂದರೆ ಒಂದು 1/4 ಚಮಚದಷ್ಟು ಏಲಕ್ಕಿ, ಮತ್ತೆ ಒಂದು ಕೊಂಬು ಅಥವಾ ಒಂದು ಸಣ್ಣ ಕೊಂಬು ಅಷ್ಟು ಶುಂಠಿ. ಅದನ್ನ ನಾವು ತಗೊಂಡು ನಾವು ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೋಬೇಕು. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಅಲರ್ಜಿಕ್ ರೆನೈಟಿಸ್ಗೆ ಬೇಕಾಗಿರ್ತಕ್ಕಂಥ ಪೌಡರ್ ರೆಡಿ ಇದೆ. ಇದು ನಾವು ಸರ್ವಿಂಗ್ ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಈ ಪೌಡರ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, 1 ಲೋಟ ಹಾಲಿಗೆ, ಇವಾಗ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. 5 ವರ್ಷದಿಂದ ಒಳಗಡೆ ಇರೋ ಮಕ್ಕಳುಗಳು 1/4 ಚಮಚದಷ್ಟು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. 5 ವರ್ಷದಿಂದ 10 ವರ್ಷದಿರೋ ಮಕ್ಕಳುಗಳಿಗೆ ಅರ್ಧ ಸ್ಪೂನ್ ಬೇಕಾಗುತ್ತೆ. 10 ವರ್ಷಕ್ಕಿಂತ 25 ವರ್ಷದ ಒಳಗಡೆ ಇರೋರಿಗೆ 3/4 ಸ್ಪೂನ್ ಬೇಕಾಗುತ್ತೆ. 25 ವರ್ಷಕ್ಕಿಂತ ಜಾಸ್ತಿ ಇರೋರಿಗೆ 1 ಟೀ ಸ್ಪೂನ್ ಬೇಕಾಗುತ್ತೆ. ಇದನ್ನ ನಾವು ಹೆಂಗ್ ಮಾಡ್ಬೋದು ಅಂತ ಹೇಳಿದ್ರೆ, 1 ಲೋಟ ಹಾಲಿಗೆ 1 ಚಮಚ ಪೌಡರ್ನ ಹಾಕಿ ಅದನ್ನ ಕದಡಬೇಕು.
ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕೆಲವೊಬ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಹಾಲು ಕ್ವಾಂಟಿಟಿನ ಕಮ್ಮಿ ಮಾಡ್ಬೋದು. ಇಷ್ಟ ಇದೆ ಅಂತ ಹೇಳಿದ್ರೆ ಒಂದು ಲೋಟದವರೆಗೂ ತಗೋಬೋದು, ಅಥವಾ ಚಿಕ್ಕದಷ್ಟು ಅದಕ್ಕೆ ಆ ಪೌಡರ್ ಕರಗೋಷ್ಟು ಹಾಲು ತಗೊಂಡ್ರೆ ಸಾಕು. ಸೊ ಈ ಥರ ಬಿಸಿ ಹಾಲಿಗೆ ಹಾಕಿ ಕಲಸಿ ನುಕ್ಕೊಡ್ಬೋದು. ಈ ಥರ ಪ್ರಿಪೇರ್ ಮಾಡಿರ್ತಕ್ಕಂಥ ಹಾಲನ್ನು ನಾವು ಅಪ್ ಟು ಒಂದು 3 ತಿಂಗಳವರೆಗೂ ರೆಗ್ಯುಲರ್ ಆಗಿ ತಗೊಳ್ತಾ ಬಂದರೆ, ಎಷ್ಟು ಕಮ್ಮಿನಾದರೂ ಇರಲಿ, ಹಿಸ್ಟಮಿನ್ಸ್ ಕಮ್ಮಿ ಆಗಿರಲಿ ನಮ್ಮ ಬಾಡಿ ಒಳಗೆ, ಅದನ್ನು ನಾವು ಫುಲ್ಫಿಲ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಾವು ಅಲರ್ಜಿಕ್ ರಿನೈಟಿಸ್ ಅಂದರೆ ಏನು, ಅಲರ್ಜಿ ಅದು ಹೆಂಗೆ ಬರುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮನೆ ಮದ್ದನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಲ್ವ. ಇದೇ ರೀತಿ ನಾವು ಮುಂದಿನ ಸಂಚಿಕೆ ಒಳಗೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ, ನಮ್ಮ ಗಾರ್ಡನಲ್ಲೇ ಸಿಗ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿಂದ ಎಷ್ಟೊಂದು ಕಷ್ಟ ಸಾಧ್ಯ ಇರ್ತಕ್ಕಂಥ ಕಾಯಿಲೆಗಳನ್ನ ಕೂಡ ನಾವು ಹೋಗ್ಲಾಡಿಸ್ಕೋಬೋದು. ಇನ್ನಷ್ಟು ಕಾಯಿಲೆಗಳ ಬಗ್ಗೆ ನಮ್ಮ ಗಾರ್ಡನಲ್ಲೇ ಸಿಗ್ತಕ್ಕಂಥ, ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿದೆ, ಅವುಗಳಿಂದ ಎಷ್ಟು ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ಕಾಯಿಲೆಗಳನ್ನ ಕೂಡ ನಾವು ಕಂಪ್ಲೀಟಾಗಿ ವಾಸಿ ಮಾಡ್ಕೋಬೋದು. ಅದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.